ಹಲೋ ಮಕ್ಕಳೇ, ಹೋಪ್ ನೀವು ಚೆನ್ನಾಗಿದ್ದೀರಾ. ನಾಳೆ ಎಕ್ಸಾಮಿನೇಷನ್ ಅಲ್ಲಿ ಒಂದು 3 ಮಾರ್ಕ್ ಕ್ವೆಶ್ಚನ್ ಈ ಡಯಾಗ್ರಾಮ್ಸ್ ನ ಬರುತ್ತೆ. ಸೊ ಈ ಡಯಾಗ್ರಾಮ್ಸ್ ನೀವು ಪ್ಲೀಸ್ ಈ ಡಯಾಗ್ರಾಮ್ಸ್ ಮಿಸ್ ಮಾಡಬೇಡಿ. ಸೊ ಈ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ನಿಮ್ಗೆ ಈಗ ಬರೀ ಬಯಾಲಜಿ ಮಾತ್ರ ಅಲ್ಲ, ನಿಮ್ಗೆ ನಾನು ಕೆಮಿಸ್ಟ್ರಿ ಕೂಡ ಹೇಳ್ಕೊಡ್ತೀನಿ. ಕೆಮಿಸ್ಟ್ರಿ ನಿಮ್ಗೆ ಯಾವ ತರ ಕ್ವಶನ್ಸ್ ಬರ್ಬೋದು, ಯಾವ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾನು ಫಿಸಿಕ್ಸ್ ನ ಇನ್ಕ್ಲೂಡ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ನಿಮಗೆ ರೇ ಡಯಾಗ್ರಾಮ್ಸ್, ಅದ್ರ ಜೊತೆಗೆ ಪ್ಯಾರಲ್ ರೆಸಿಸ್ಟರ್ಸ್, ಆಮೇಲೆ ಸೀರೀಸ್ ರೆಸಿಸ್ಟರ್ಸ್, ಸೊ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಅದು ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್, ನಾನು ಮಲಗೋಕ್ಕಿಂತ ಮುಂಚೆ ಅದು ಮಾಡಿ ಮಲಗಿಸ್ತೀನಿ, ಮಾಡಿ ನಿಮ್ಗೆ ನಾನು ಮಲಗ್ತೀನಿ, ನಿಮ್ಗೆ ಕೂಡ ಕೊಡ್ತೀನಿ, ಸರಿನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ಯಾವ ತರ ನಿಮ್ಗೆ ಕೆಮಿಸ್ಟ್ರಿ ಕೇಳ್ತಾರೆ. ಕೆಮಿಸ್ಟ್ರಿ ಕೇಳೋದು ಜನರಲ್ ಆಗಿ ಕೇಳೋದು ಎಲೆಕ್ಟ್ರೋಲೈಸ್ ಆಫ್ ವಾಟರ್, ರಿಯಾಕ್ಷನ್ ಆಫ್ ಜಿಂಕ್ ಮೆಟಲ್ ವಿತ್ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಸಿಡ್. ಸೊ ಈ ಎರಡು ಕೂಡ ನಿಮ್ಗೆ ಡಯಾಗ್ರಾಮ್ ಡ್ರಾ ಮಾಡಕ್ ಕೇಳ್ಬೋದು. ಇಲ್ಲ ಅಂತಂದ್ರೆ ಇದ್ರ ಮೇಲೆ ರಿಯಾಕ್ಷನ್ ಕೇಳ್ಬೋದು, ಇಲ್ಲ ಅಂದ್ರೆ ಇದ್ರ ಮೇಲೆ ಡೈರೆಕ್ಟ್ ಕ್ವೆಶ್ಚನ್ ಬರ್ಬೋದು. ಈ ಎರಡು ಡಯಾಗ್ರಾಮ್ಸ್. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ they can ask you the action of steam on metal. ಯಾವ ತರ ಸ್ಟೀಮ್ ಮೆಟಲ್ ರಿಯಾಕ್ಷನ್ ಯಾವ ತರ ಮಾಡುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸ್ಟೂಡೆಂಟ್ಸ್, this right here is very important. This right here is very important. ಸೊ ಈ 4 ಡಯಾಗ್ರಾಮ್ಸ್ ನಿಮ್ ಕೆಮಿಸ್ಟ್ರಿ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಕೂಡ ಈ 4 ಡಯಾಗ್ರಾಮ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಫ್ರಮ್ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ. ಈಗ ವಾಟ್ ಅಬೌಟ್ ಸ್ಟೂಡೆಂಟ್ಸ್ ಬಯಾಲಜಿಯಿಂದ ಯಾವ್ದು ತುಂಬಾ ಇಂಪಾರ್ಟೆಂಟ್? ಸ್ಟೂಡೆಂಟ್ಸ್, ಬಯಾಲಜಿಯಲ್ಲಿ ನಿಮ್ಮ ಹತ್ರ 4 ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಸ್ಟೊಮ್ಯಾಟಾ, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ನಿಮ್ಗೆ ಬರೀಬೇಕಾಗತ್ತೆ ನೀವು ಯಾವ ತರ ಈ ಸ್ಟೊಮ್ಯಾಟಾ ಓಪನ್ ಆಗುತ್ತೆ, ಯಾವ ತರ ಈ ಸ್ಟೊಮ್ಯಾಟಾ ಕ್ಲೋಸ್ ಆಗುತ್ತೆ. ವಾಟರ್ ಬಂದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? ಇಫ್ ವಾಟರ್ ಇಸ್ ಎಂಟರಿಂಗ್ ಇನ್ಸೈಡ್, ಏನಾಗುತ್ತೆ ಅವಾಗ? ದ ಸ್ಟೊಮ್ಯಾಟಾ ಬಿಕಮ್ಸ್ ಓಪನ್. ವಾಟರ್ ಎಲ್ಲ ಆಚೆ ಏನಾಗುತ್ತೆ? ವಾಟರ್ ಎಲ್ಲ ಆಚೆ ಹೋದ್ರೆ ಎಕ್ಸೋ ಆಸ್ಮೋಸಿಸ್ ಆದ್ರೆ ಏನಾಗುತ್ತೆ? ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ನಿಮ್ಗೆ ಇಲ್ಲಿ ಕೇಳ್ತಾರೆ ವಾಟ್ ಆರ್ ದ 2 ಬೀನ್ ಶೇಪ್ಡ್ ಸ್ಟ್ರಕ್ಚರ್ಸ್? ಏನದು? ಗಾರ್ಡ್ ಸೆಲ್ಸ್. ಏನು? ಗಾರ್ಡ್ ಸೆಲ್ಸ್. ಅದಾದ್ಮೇಲೆ ಮಧ್ಯದೇನು? ಸ್ಟೊಮ್ಯಾಟಲ್ ಪೋರ್. ಆಮೇಲೆ ಇಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ ಕೇಳ್ಬೋದು, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಅದೇ ಸ್ಟೂಡೆಂಟ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಫ್ ಯು ಕ್ಲಾಸ್ 12 ಇದು. ಮತ್ತೆ ಬ್ರೇನು, ಹಾರ್ಟ್ ಮತ್ತೆ ಬ್ರೇನ್ ಸ್ಟೂಡೆಂಟ್ಸ್ ಕೇಳ್ತಾರೆ ನಿಮಗೆ. ಇಲ್ಲಿ ನಿಮ್ಗೆ ವರ್ಕಿಂಗ್ ಆಫ್ ಹಾರ್ಟ್ ಕೇಳ್ಬೋದು. ಯಾವ ತರ ಹಾರ್ಟ್ ಒಳಗೆ ಬ್ಲಡ್ ಬರುತ್ತೆ, ಯಾವ ತರ ಹಾರ್ಟ್ ನ ಬ್ಲಡ್ ಆಚೆ ಹೋಗುತ್ತೆ. ಸೊ ಅದ ಕಲಿಬೇಕಾದ್ರೆ ಪ್ಲೀಸ್ ಲರ್ನ್ ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್ ಕೂಡ. ಓಕೆನಾ? ಇಲ್ಲಿಂದ ನಿಮ್ಗೆ ಅದು ಕ್ವಶನ್ ಬರುತ್ತೆ. ಡಬಲ್ ಸರ್ಕ್ಯುಲೇಷನ್ ಕ್ವಶನ್ ಬಂದೇ ಬರುತ್ತೆ ಇಲ್ಲಿಂದ. ಓಕೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ನಿಮ್ಗೆ ಏನ್ ಕೇಳ್ತಾರೆ? ದೇ ಕ್ಯಾನ್ ಆಸ್ಕ್ ಯು ಸ್ಟ್ರಕ್ಚರ್ ಆಫ್ ನೆಫ್ರಾನ್. ನೆಫ್ರಾನ್ ಕೇಳ್ತಾರೆ ಸ್ಟೂಡೆಂಟ್ಸ್. ನೆಫ್ರಾನ್ ಮತ್ತೆ ನ್ಯೂರಾನ್ ಎರಡರಲ್ಲಿ ಒಂದು ಕೊಡ್ತಾರೆ ನಿಮ್ಗೆ. ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಐ ಹ್ಯಾವ್ ಗಿವನ್ ಯು ಅ ಹ್ಯಾಕ್ ಹೌ ಟು ಡ್ರಾ ದಿಸ್. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಲ್ಲಿ 9 ಅಂತ ಹಾಕ್ಬೇಕು. ಏನು? ಇಲ್ಲಿ 9 ಅಂತ ಹಾಕ್ಬೇಕು, ಇಲ್ಲಿ 3 ಅಂತ ಹಾಕ್ಬೇಕು. ಆಮೇಲೆ ಅದು ನಿಮ್ದು ಈ ಪಾರ್ಟ್ ಆಯ್ತು. ಇಲ್ಲಿ ನಿಮ್ದು ಬೌಮನ್ಸ್ ಕ್ಯಾಪ್ಸ್ಯೂಲ್. ಪ್ಲೀಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಮಾಡಿ, ರೀನಲ್ ಆರ್ಟರಿನ ಮಾಡಿ, ಆಮೇಲೆ ಕಲೆಕ್ಟಿಂಗ್ ಡಕ್ಟ್ ನ ಮಾಡ್ಬೇಕು. ಆಮೇಲೆ ಈ ಬೌಮನ್ಸ್ ಕ್ಯಾಪ್ಸ್ಯೂಲ್ ಒಳಗಡೆ ಏನಿರುತ್ತೆ? ಬೌಮನ್ಸ್ ಕ್ಯಾಪ್ಸ್ಯೂಲ್ ಒಳಗಡೆ ಗ್ಲೋಮೆರುಲ್ಸ್ ಇರುತ್ತೆ. ಅದನ್ನ ಕೂಡ ಲೇಬಲ್ ಮಾಡಬೇಕು. ಸೊ ಈ ಲೇಬಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ನೆಫ್ರಾನ್. ಓಕೆನಾ? ಅದೇ ತರ ನ್ಯೂರಾನ್ ಕೂಡ ಮಾಡ್ಬೇಕಾಗುತ್ತೆ. ನ್ಯೂರಾನ್ ನಲ್ಲಿ ನಿಮ್ಗೆ ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಸಿನಾಪ್ಸಿಸ್ ಕೂಡ ಕೇಳ್ತಾರೆ. ವಾಟ್ ಇಸ್ ಸಿನಾಪ್ಸಿಸ್? ಸಿನಾಪ್ಸಿಸ್ ಬೇಸಿಕಲಿ ನಥಿಂಗ್ ಬಟ್ 2 ಬೇರೆ ನ್ಯೂರಾನ್ಸ್ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಸಿನಾಪ್ಸಿಸ್. ಒಂದು ನ್ಯೂರಾನ್, ಸೆಕೆಂಡ್ ನ್ಯೂರಾನ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಸಿನಾಪ್ಸಿಸ್. ಸೊ ಅದ್ರ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಸ್ಟೂಡೆಂಟ್ಸ್ ದೇ ಕ್ಯಾನ್ ಆಸ್ಕ್ ಯು ಡ್ರಾ ದ ಹ್ಯೂಮನ್ ಬ್ರೈನ್ ಡ್ರಾ ಮಾಡಕ್ ಹೇಳ್ತಾರೆ ಸ್ಟೂಡೆಂಟ್ಸ್. ನಿಮ್ಗೆ ಇದು ಹ್ಯೂಮನ್ ಬ್ರೈನ್ ಸ್ಟೂಡೆಂಟ್ಸ್, ನಿಮ್ಗೆ ಈ ಎಲ್ಲಾ PDF ಬೇಕಂದ್ರೆ ಈ ಎಲ್ಲಾ PDF ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ನಮ್ದು ವಾಟ್ಸ್ಆಪ್ ಚಾನಲ್ ಅಪ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲ PDFs ನ ಈಸಿಯಾಗಿ. ಓಕೆನಾ ಸ್ಟೂಡೆಂಟ್ಸ್? ಇದು ನಿಮ್ದು NCERT ಡಯಾಗ್ರಾಮ್, ಟೆಕ್ಸ್ಟ್ ಬುಕ್ ಡಯಾಗ್ರಾಮ್. ಇಲ್ಲಿ ನಾನು ಸಪರೇಟ್ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಸೊ ಎರಡು ಕೂಡ ನೀವು ಫಾಲೋ ಮಾಡಬಹುದು. ದಿಸ್ ಇಸ್ ಈಸಿ ಟು ಡ್ರಾ ಅನ್ಕೋತೀನಿ. ದಿಸ್ ಇಸ್ ಲಿಟಲ್ ಈಸಿ ಟು ಡ್ರಾ. ಇಲ್ಲಿ ನೀವು ಮಿಡ್ ಬ್ರೈನು, ಹೈಂಡ್ ಬ್ರೈನು, ಫೋರ್ ಬ್ರೈನು ಪ್ಲೀಸ್ ಲೇಬಲಿಂಗ್ ಮಾಡಿ. ಓಕೆನಾ? ಆಮೇಲೆ ದ ಫೈನಲ್ ಡಯಾಗ್ರಾಮ್ ಆಫ್ ಯೋರ್ ಬಯಾಲಜಿ, ದ ಜರ್ಮಿನೇಷನ್ ಪೋಲನ್ ಟ್ಯೂಬ್. ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ, ಡ್ರಾ ಮಾಡಕ್ ಕೇಳ್ಬೋದು ನಿಮ್ಗೆ. ಯಾವ ತರ ಪೋಲಂಗ್ರಿನ್ ಲ್ಯಾಂಡ್ ಆಗುತ್ತೆ, ಪೋಲನ್ ಟ್ಯೂಬ್ ಎಲಾಂಗೇಟೆಡ್ ಆಗುತ್ತೆ. ಈ ಕಾರ್ಪಲ್ದು ಸ್ಟಿಗ್ಮಾ, ಸ್ಟೈಲ್, ಓವರಿ ಲೇಬಲ್ ಮಾಡಿ. ಆಮೇಲೆ ಇದನ್ನು ಫೀಮೇಲ್ ಗ್ಯಾಮೆಟ್ ಒಳಗಡೆ ಇರೋದು, ಆಚೆ ಇರೋದಲ್ಲ. ಇದು ಆಚೆ ಇರೋದು ಆಕ್ಚುಲಿ ಎಂಬ್ರಿಯೋ ಸ್ಯಾಕ್, ಒಳಗಡೆ ಇರೋದು ಫೀಮೇಲ್ ಜಾರ್ಮ್ ಸೆಲ್ ಫೀಮೇಲ್ ಗ್ಯಾಮೆಟ್. ಸೊ ಈ ಡಯಾಗ್ರಾಮ್ ಕೂಡ ಕೇಳ್ತಾರೆ ನಿಮ್ಗೆ. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಪ್ಲೀಸ್ ಇದನ್ನೆಲ್ಲ ಫಾಲೋ ಮಾಡಿ ಡಯಾಗ್ರಾಮ್ಸ್ ನ. ಒಂದು ಕ್ವೆಶನ್ ಬರುತ್ತೆ ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ. ಆಲ್ ದಿ ಬೆಸ್ಟ್ ಆಲ್ ಆಫ್ ಯು. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ ಇಫ್ ದಿಸ್ ವಾಸ್ ಯೂಸ್ಫುಲ್ ಟು ಯು, ಅಂಡ್ ಇಫ್ ಯು ಆಲ್ಸೋ ವಾಂಟ್ ಫಿಸಿಕ್ಸ್ ಆಲ್ ದ ರೇ ಡಯಾಗ್ರಾಮ್ಸ್, ಲೆನ್ಸಸ್, ಕಾನ್ಕೇವ್, ಕಾನ್ವೆಕ್ಸ್ ಎಲ್ಲ ಬೇಕಂದ್ರೆ ಹೇಳಿ, ಅದು ಕೂಡ ಮಾಡ್ಕೊಡ್ತೀನಿ. ಬಾಯ್ ಸ್ಟೂಡೆಂಟ್ಸ್.